ಕಾರಿನ ಸನ್ ರೂಫ್ ಓಪನ್ ಮಾಡಿ ಮಕ್ಕಳನ್ನು ನಿಲ್ಲಿಸೋದು ಬಹಳ ಖುಷಿಯ ವಿಚಾರ ಕೆಲವರಿಗೆ. ಮಕ್ಕಳಿಗೂ ಕೂಡ ಅದು ಆನಂದ ಕೊಡುತ್ತೆ. ಬಟ್ ಅಂಥವರು ಈ ಸ್ಟೋರಿಯನ್ನು ನೋಡಲೇಬೇಕಾಗತ್ತೆ. ಈ ಸ್ಟೋರಿಯನ್ನು ಮಿಸ್ ಮಾಡ್ದೆ ನೋಡಿ. ಯಾಕಂತ ಹೇಳಿದ್ರೆ ಸನ್ ರೂಫ್ ಯಾವೆಲ್ಲ ರೀತಿಯ ಅನಾಹುತವನ್ನು ಸೃಷ್ಟಿ ಮಾಡುತ್ತೆ ಅಂತ. ಸನ್ ರೂಫ್ ಓಪನ್ ಮಾಡಿ ನಿಂತಿದ್ದ ಬಾಲಕನಿಗೆ ಗಾಯ ಆಗಿದೆ. ರೈಲ್ವೆ ಕಂಬಿ ತಗುಲಿ ಬಾಲಕನ ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ಹೈಟ್ ರೆಸ್ಟ್ರಿಕ್ಷನ್ಗಾಗಿ ರೈಲ್ವೆ ಕಂಬಿಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಇಷ್ಟು ಎತ್ತರ ಅಂತ ನಿಗದಿಪಡಿಸಿರುತ್ತೆ. ನೀವು ಕಾರ್ನೊಳಗೆ ಕೂತಿರ್ತೀರಿ, ನಿಮ್ಮ ಕಾರ್ ಪಾಸ್ ಆಗುತ್ತೆ. ಬಟ್ ಕಾರಿನ ಸನ್ ರೂಫ್ ಓಪನ್ ಮಾಡಿ ನಿಂತಾಗ ಏನಾಗುತ್ತೆ, ಅದು ಟಚ್ ಆಗಿದೆ. ಈ ವೇಳೆ ಸನ್ ರೂಫ್ ಓಪನ್ ಮಾಡಿ ಹೋಗ್ತಾ ಇದ್ದಂಥ ಬಾಲಕನ ತಲೆಗೆ ಆ ಕಂಬಿ ಬಡಿದಿದೆ. ಆ ಬಾಲಕ ಅಲ್ಲೇ ಕುಸಿದು ಬಿದ್ದಿದ್ದಾನೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಬೆಂಗಳೂರಿನ ವಿದ್ಯಾರಣ್ಯಪುರದ GKBK ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ನಡೆದಿರುವಂಥ ಘಟನೆ ನೋಡ್ತಾ ಇದ್ದೀರಿ. ಮಕ್ಕಳನ್ನು ಹೀಗೆ ಕೂರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಬಟ್ ಯಾವಾಗ ಅದು ಅನಾಹುತವನ್ನು ತರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೇಫಾಗಿ ಅದನ್ನು ಬಳಕೆ ಮಾಡಿಕೊಂಡ್ರೆ ಖಂಡಿತ ಉಪಯೋಗ ಆಗುತ್ತೆ. ಕೆಲವು ಕಡೆಗಳಲ್ಲಿ ಎತ್ತರದ ವಾಹನಗಳಿಗೆ ಸಂಚಾರ ಆಗಬಾರ್ದು, ಅವಕಾಶ ಆಗಬಾರ್ದು ಅಂತ ಹೇಳಿ ಈ ರೀತಿ ಕಂಬಿಗಳನ್ನು ಅಳವಡಿಸಲಾಗಿರುತ್ತೆ. ವೇಗವಾಗಿ ಹೋದಂಥ ಸಂದರ್ಭದಲ್ಲಿ ಮಗುವಿನ ತಲೆಗೆ ಬಿದ್ದಾಗ ಮಗುವಿಗೆ ಎಷ್ಟೆಲ್ಲ ತೀವ್ರತೆಯ ಪೆಟ್ಟು ಬಿದ್ದಿರಬಹುದು ಅಂತ ನಾವು ಅಂದಾಜಿಸ್ಬೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಅಲ್ಲಿ ಟಚ್ ಆಗಿದೆ, ಬಾಲಕನ ತಲೆಗೆ ಏಟು ಬಿದ್ದಿದೆ. ಆ ಬಾಲಕನ ಸ್ಥಿತಿ ಅಥವಾ ಅವ್ರು ಯಾರು ಏನು ಎತ್ತ ಅಂತ ಹೇಳಿ ಬಾಲಕನ ಸ್ಥಿತಿ ಏನಾದ್ರು ಗೊತ್ತಾಗ್ತಾ ಇದೆಯಾ? ಜೊತೆಗೆ ಹೀಗೆ ಖುಷಿ, ಅದು ಓಪನ್ ರೈಡ್ ಹೋಗ್ಬೇಕಾದ್ರೆ ನಿಲ್ಲೋದು, ಖುಷಿ ಪಡೋದು ಮಕ್ಕಳಿಗೆ ಒಂಥರ ಕ್ರೇಜ್ ಅದು. ಬಟ್ ಇತಿಮಿತಿಯಲ್ಲಿ ಇರಬೇಕು, ಭಾಳ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋದನ್ನ ಈ ವಿಡಿಯೋ ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಸಂತೋಷ್, ಖಂಡಿತವಾಗಿ ದಶರಥ, ಏನಂತ ಹೇಳಿದ್ರೆ ಈ ಸಂಚಾರಿ ಪೊಲೀಸರು ಯಾವಾಗ್ಲೂ ಕೂಡ ವಾಹನ ಚಾಲಕರೇನಿರ್ತಾರೆ, ಇಲ್ಲ ಕಾರ್ನಲ್ಲಿ ಓಡಾಡುವಂತವ್ರಿಗೆ ಮೇಲಿನ ಮೇಲೆ ಇಂಥ ವಿಚಾರಗಳನ್ನ ಗಮನಕ್ಕೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ನಾವ್ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳನ್ನ ನೋಡಿ, ರಾತ್ರಿ ಹೊತ್ತು ಕುಡಿದು ಸನ್ ರೂಫ್ ಓಪನ್ ಮಾಡ್ಕೊಂಡು ಅಲ್ಲಿ ಯೂತ್ಸ್ ಓಡಾಟ ಮಾಡುವಂತದ್ದು, ಮತ್ತೆ ಅದರ ಜೊತೆಗೆ ಅದರಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಅವರು ಕೂಡ ಅವರ ಪ್ರಾಣಕ್ಕೆ ಕುತ್ತುಗಳನ್ನ ತಂದು ಕೊಡ್ತಾರೆ. ಸೊ ಇಲ್ಲಿ ಏನಾಗಿದೆ, ಮಗು ಕಾರ್ನಲ್ಲಿ ಓಪನ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಮಹೇಂದ್ರ 3XO ಮೀ 300 ಏನು ಹೊಸ ಕಾರ್ ಬಂದ್ರೆ ಅದರ ಸನ್ ರೂಫ್ ಓಪನ್ ಮಾಡ್ಕೊಂಡಿರುವಂತದ್ದು. ಸೊ ಹೋಗುವಂತ ಸಂದರ್ಭದಲ್ಲಿ ವಿದ್ಯಾರಣ್ಯಪುರದ GKBK ರಸ್ತೆ ಏನಿದೆ ಅಲ್ಲಿ ರೈಲ್ವೆ ಹಳಿ ಕೂಡ ಇದೆ. ರೈಲ್ವೆ ಒಂದು ಹೈಟ್ ರೆಸ್ಟ್ರಿಕ್ಷನ್ ಗಾಗಿ, ಅಂದ್ರೆ ಟ್ರೈನ್ ಹೋಗುವಂತ ಸಂದರ್ಭದಲ್ಲಿ ಆಗುವಂತ ಹೈಟ್ ರೆಸ್ಟ್ರಿಕ್ಷನ್ ಏನಿರುತ್ತೆ, ಅಂದ್ರೆ ವಿದ್ಯುತ್ ತಂತಿಗಳ ಮತ್ತೊಂದು ಮಗಳು ನೋಡಿಬಾರದು ಅಂತ ಹೇಳಿ ಒಂದು ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿಯಾಗಿ ಅಂತ ಹೈಟ್ ರೆಸ್ಟ್ರಿಕ್ಷನ್ ಹಾಕಿರುವಂತ ಕಂಬಿ ಏನಿದೆ ಅದನ್ನ ಅವರು ಗಮನಿಸಲಿಲ್ಲ. ಮಗು ಏನು ಕಾರ್ನಲ್ಲಿ ಮೇಲೆ ನಿಂತಿರುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಗುವಿನ ತಲೆಗೆ ಅದು ಏಟ್ ಬಿದ್ದಿರುವಂತದ್ದು. ಬಿದ್ದ ತಕ್ಷಣ ಮಗು ಕಾರ್ನೊಳಗೆ ಕುಸ್ತು ಬೀಳುತ್ತೆ. ಸೊ ಆಗ ಅವರ ಪೇರೆಂಟ್ಸ್ ಇದು ಗೊತ್ತಾಗಿರುವಂತದ್ದು. ಆದ್ರೆ ಆ ವಿಡಿಯೋ ಒಂದು ವೈರಲ್ ಆಗಿರುವಂತದ್ದು ಸದ್ಯ ಇದೀಗ ಈ ಬಗ್ಗೆ ಏನು ವಿದ್ಯಾರಣ್ಯಪುರ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅದೇ ಮಗುವಿನ ಪರಿಸ್ಥಿತಿ ಹೇಗಿದೆ, ಅದರ ಪ್ರಾಣಕ್ಕೆ ಏನಾದ್ರು ಹಾನಿ ಆಗಿದೆಯಾ, ಏನಾದ್ರು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನೋಡ್ತಾ ಇರುವಂತದ್ದು. ಆದ್ರೆ ಹೊಡೆದಂತ ರಭಸಕ್ಕೆ ಮಗು ಏಕಾಏಕಿಯಾಗಿ ಏನು ಕಾರ್ನ ಒಳಗಡೆ ಕುಸ್ತು ಬಿದ್ದಿರುವಂತದ್ದು. ಏನಾದ್ರೂ ಇನ್ನೂ ಹೈಟ್ ಅಲ್ಲಿ ಇದ್ದು ಮಗು ಏನಾದ್ರೂ ಆ ಕಂಬಿಯನ್ನ ಹಿಡ್ಕೊಂಡಿದ್ರೆ ಕಾರ್ನಿಂದ ಹೊರಬರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪೋಷಕರು ಮಕ್ಕಳನ್ನ ಕೂರಿಸ್ಕೊಂಡು ಓಡಾಡುವಂತ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ತಾವು ಡ್ರೈವ್ ಮಾಡ್ತಿರೋಂಥ ರಸ್ತೆ ಇರ್ಬೋದು, ಅದರ ಅಕ್ಕಪಕ್ಕದಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಗಮನಿಸ್ಕೊಂಡು ಹೋದ್ರೆ, ನಿರ್ಲಕ್ಷ್ಯವಾಗಿ ಕಾರು ಚಾಲನೆಗಳನ್ನ ಮಾಡಿದ್ರೆ ಇದೆಲ್ಲದಕ್ಕೂ ಕೂಡ ಕಾರಣಭೂತರ ಅವರೇ ಆಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.